ಮಳೆ ಬಂದ್ರೆ ಈ ತರ ಪ್ರಾಬ್ಲಮ್. ನಾವ್ ಅಲ್ಲೇ ಇದ್ದಿದ್ದು, ಸೀಟ್ ಮನೇಲಿ ಇದ್ದಿದ್ದು. ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅವ್ರು ಬಂದಾಗ ಸುಮ್ನೆ ಅವ್ರ ಪಾಡಗ ಅವ್ರು ಹೋಗ್ತಾರಷ್ಟೇ, ಓಟ್ ಹಾಕಿ ಅಂದ್ಬಿಟ್ಟು ಏನು ಮಾಡ್ಕೊಟ್ಟಿಲ್ಲ, ಏನು ಇಲ್ಲ. ನೀರ್ ಬಂದ್ರೆ ಫುಲ್ಲು ಬರೋದು, ಮಕ್ಳು ಓಡಾಡೋದು. ಚೇಂಬರ್ ನೀರ್ ಬರ್ತಾ ಇತ್ತು ತುಂಬಾ. ಅದೆಲ್ಲ ಹೋಗಿ ಮಾತಾಡಿದ್ರಿ, ಒಂದ್ ಸ್ವಲ್ಪ ಜನ ಹೋಗ್ಬಿಟ್ಟು 2-3 ಸತಿ ಹೋದ್ರಿ. ಅವ್ರ ಮನೆ ಹತ್ರನೂ ಇದ್ರಿ, ಶಿವಕುಮಾರ್ ಮನೆ ಹತ್ರನೂ ಇದ್ರಿ. ಏನು ಪ್ರಾಬ್ಲಮ್ ಆಗಿದ್ದಿಲ್ಲ, ಯೂಸ್ ಇಲ್ಲ. ಹೋಗ್ಬಿಟ್ಟು ರಿಟರ್ನ್ ಬಂದಿದ್ದಷ್ಟೇ ನಾವು. ಇವಾಗ ಬಂದ್ರೆ ಅವ್ರು ಬರ್ತೀರಿ ಹಾಕಿ ಅಂತಾರೆ ಓಟು ಅಷ್ಟೇ ಹೊರ್ತು ಏನು ಮಾಡ್ಕೊಟ್ಟಿಲ್ಲ ಇದುವರೆಗೂನು. ಯಾಕಂದ್ರೆ ನೋಡಿದೆ ನಿಮ್ಮ ಮಕ್ಕಳುಗಳು ಚಿಕ್ಕವರು ಆಯ್ತಾ, ಮತ್ತೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಹೌದು, ಎಲ್ಲಿ ಹೋಗ್ತಾರೆ ಬಾತ್ರೂಮ್ಗಳಿಗೆ? ಅದೇ ನಾವು ಕಟ್ಕೊಂಡಿದ್ರಿ, ಎಲ್ಲಾರು ಸ್ವಲ್ಪ ದುಡ್ಡು ಹಾಕಿ ಕಟ್ಕೊಂಡಿದ್ರಿ. ಚೇಂಬರ್ ನೀರು ಬರೋದು ಅವರು ಬಂದು ನೋಡಿದ್ದಾರೆ, ನೋಡ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ ಹೊರ್ತು ಏನು ಮಾಡಿಲ್ಲ ಅವರು. ಇಲ್ಲೆಲ್ಲ ಬರೋದು ಅದಕ್ಕೆ ಇದೆಲ್ಲ ಕಟ್ಟೆಗಳು ಹಾಕಿದ್ರು, ಅವ್ರವ್ರ ಮನೆ ಬಾಗ್ಲ ಹತ್ರ ಬರುತ್ತಂತ. ಆ ಚೇಂಬರ್ ನೀರಲ್ಲೇ ಮಕ್ಳೆಲ್ಲ ಓಡಾಡೋರು. ಸ್ವಲ್ಪನೂ ಅನ್ಸ್ತ ಅದೇ ಅವ್ರ ಮಕ್ಳಾಗಿದ್ರೆ ಬಿಡ್ತಾ ಇದ್ರಾ? ಹಾ, ಎಲ್ಲಾ ಮಕ್ಳು ಒಂದೇ ತಾನೆ. ನಾವ್ ಅನ್ಭೋಗ್ಸಾರ ಅವರು ಅನ್ಭೋಗಿಸ್ತಾರಲ್ವಾ. ಹೌದು, ಯಾರು ಇಲ್ಲ. ಬರ್ತಾರೆ ಹೋಗ್ತಾರ ಅಷ್ಟೇ ಹೊರ್ತು ಏನು ಮಾಡಿಲ್ಲ ಇದುವರೆಗೂನು. ನಮ್ದಂತ ಒಂದು ಮನೆ ಪೇಪರ್ ಇಲ್ಲ, ಏನೂ ಇಲ್ಲ. ಅಷ್ಟೇ, ಬಂದು ಹೋಗ್ತಾ ಇರ್ತಾರ ಅವ್ರ ಪಾಡಗವ್ರು. ಎಲ್ಲ ಇಲ್ಲೇ ಇರೋದೆ. ನಮ್ಮ ಅತ್ತೆ ಮಾವ ಎಲ್ಲ ತೀರ್ಕೊಂಡಿದ್ದಾರೆ. ಅವಾಗಿಂದಾನು ಇಲ್ಲೇ ಇರೋದು. ಅವ್ರಿಗೆ ಓಟ್ ಹಾಕಿದ್ದು, ಎಣ್ಣೆ ಹ್ಯಾರಿಸ್ಗೆ ಓಟ್ ಹಾಕಿರೋದು. ಅವ್ರಿಗೆ ಹಾಕಿದ್, ಇವಾಗೂ ಅವ್ರಿಗೆ ಹಾಕ್ತಾರದು. ಏನು ಯೂಸ್ ಇಲ್ಲ. ನಮ್ದಂತ ಏನ್ ಮಾಡ್ಕೊಟ್ಟಿದಾರ ಅಂದ್ಬಿಟ್ಟು ಅವ್ರಿಗೆ ಓಟಿ ಹಾಕಿ ಏನ್ ಯೂಸ್ ಇದೆ? ಹಿಂಗಿದೆ. ಅದೇ ಮನೆದು ಇದು ಸೌದೆದು ಇನ್ನೊಂದು ನೀರ್ ಹೋಗಕ್ಕೆ ಒಂದು ಅವಕಾಶ ಕ್ಲೀನಾಗಿ ಒಂದು ಮಾಡ್ಕೊಟ್ರೆ ಸಾಕು. ಮನೆ ನಮ್ದು ಅಂತ ಒಂದೇನ ಒಂದು ಪೇಪರ್ ಮಾಡ್ಕೊಡ್ಬೇಕು. ಬೇರೆ ಕಡೆ ಎಲ್ಲ ಇದು ಕೋಟ್ರಸ್ಗಳು ಕಟ್ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಅವ್ರಿಗಂತ ಅಂದ್ಬಿಟ್ಟು. ಇಲ್ಲ, ಓಟ್ ಹಾಕಿ ಏನು ಯೂಸ್ ಇದೆ? ಇಷ್ಟು ಜನ ಇದ್ದೀರಿ ಇಲ್ಲಿ, ಏನೋ ಒಂದು 50-60 ಮನೆ ಇದೆ. ಏನು ಯೂಸ್ ಇದೆ ಹಾಕಿ ಅವ್ರಿಗೆ ಓಟು? ನಮ್ದು ಅಂತ ಏನಾನ ಒಂದು ಇತ್ತು ಅಂದ್ರೆ ತಾನೇ ಹಾಕಕ್ಕೆ. ಅವ್ರು ಏನು ಮಾಡ್ಕೊಟ್ಟಿದ್ದಾರೆ ಇಷ್ಟು ವರ್ಷ ಅವ್ರಿಗೆ ಹಾಕಿನು? ಏನು ಪ್ರಯೋಜನ ಐತೆ? ಅವಾಗಿಂದನೂ ಅದೇನೆ. ಹೌದು, ಮಶಾನಕ್ಕೆ ಹೋಗ್ತಾ ಇದ್ರಿ ನಾವು ಅವಾಗೆಲ್ಲ. ಅಲ್ಲಿರೋರು ಕುಡ್ದ್ಬಿಟ್ಟು ಅಲ್ಲಿರೋರೆಲ್ಲ ಬರೋರು, ಅಲ್ಲಿ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡೋರು. ಆತರ ಮಾಡ್ತಾ ಇದ್ರು. ಕಾಂಪೌಂಡ್ ಕಟ್ಟಿ ಹೋಗ್ತಾ ಇದ್ರು. ಇಲ್ಲಿ ಕಾಂಪೌಂಡ್ ಕಟ್ಟಿದಾರಲ್ಲ ಮಶಾನ, ಅದ್ ಹತ್ಬಿಟ್ಟು ಹೋಗ್ತಾ ಇದ್ರು ವಾಶ್ರೂಮ್ಗೆಲ್ಲ ಆ ಕಡೆ. ಇಲ್ಲಿ ನಾವೇ ಕಾಸು ಕೊಟ್ಟು ಎಲ್ಲ ಇದು ಮಾಡ್ಬಿಟ್ಟು ಮಾಡಿಸ್ಕೊಂಡಿದ್ದು. ಅದ್ರೂ ಯೂಸ್ ಇಲ್ಲ. ಇಲ್ಲೆಲ್ಲ ಫುಲ್ ನೀರ್ ಬರೋದು, ಚೇಂಬರ್ ನೀರು. ಅವ್ರಿಗೆ ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡಿದ್ರು. ಮಳೆ ಬರೋ ಟೈಮಲ್ಲಿ ಸೌದೆಗಳು ಬೀಳ್ತಿತ್ತು, ಇವ್ರ ಮನೆ ಮೇಲೆ ಬಿದ್ದಿತ್ತು, ಇವ್ರ ಮನೆ ಮೇಲೆ ಬಿದ್ದಿತ್ತು. ಎಲ್ಲ ಹೋಗಿ ಮಾತಾಡ್ಕೊಂಡು ಒಂದು 10-15 ಜನ ಹೋಗಿ ಮಾತಾಡಿದ್ರಿ. ಅಲ್ಲಿ ಆಫೀಸ್ ಹತ್ರ BBMP ಆಫೀಸ್ ಇತ್ತಲ್ಲ, ಅಲ್ಲಿ ಹೋಗಿದ್ದಕ್ಕೆ ಅವ್ರ ಮನೆ ಹತ್ರ ಹೋದ್ರಿ. ಅಲ್ಲಷ್ಟೊತ್ತು ನಾಯಿ ಕಾದಂಗೆ ಕಾದ್ರಿ, ಬಂದಿಲ್ಲ ಒಬ್ರು. ವಾಪಸ್ ಮನೆಗೆ ಬಂದ್ರಿ. ನಾವು ಅವ ಓಟ್ ಹಾಕಿ ಏನು ಯೂಸ್ ಇದೆ? ನಮ್ಮ ಪರಿಹಾರ ಇದು ಮಾಡಿದ್ರೆ ತಾನೇ ಅವರು. ನಾನು ಮಾಡಿಸ್ಕೊಂಡೇ ಇಲ್ಲ. ಬೇಡ ನಮ್ಗೆ ದುಡ್ಡು ಅಂತ ದುಡ್ಡು ಬಂದು ಏನು ಯೂಸ್? ಬಸ್ ಫ್ರೀ ಮಾಡಿದ್ದಾರೆ, ಏನು ಯೂಸ್ ಇದೆ? ನಮ್ಗಂತ ಬೇಡ ಏನು. ಅದೆಲ್ಲ ಬಂದಿನ ರೇಷನ್ಗಳೆಲ್ಲ ಜಾಸ್ತಿ ಆಗಿದೆ. ಏನು ಇಸ್ಕೊಳಕೈತೆ? ಕೆಲ್ಸದಲ್ಲಿ ಸಂಬಳ ಮಾತ್ರ ಜಾಸ್ತಿ ಮಾಡಲ್ಲ, ಇದೆಲ್ಲ ಜಾಸ್ತಿ ಮಾಡಿ ಏನು ಯೂಸ್ ಇದೆ ಹೇಳಿ? 2,000 ಇಟ್ಕೊಂಡು ತಿಂಗಳು ಪೂರ್ತಿ ಸಂಸಾರ ಮಾಡೋಕ್ಕಾಗುತ್ತಾ? ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಹೋದ್ರೇನೆ ಹೋಗುತ್ತೆ, 2-3 ಸಾವಿರ ಹೋಗುತ್ತೆ ಒಂದು ಕಡೆ ಹೋದ್ರೆ. ಏನು ಯೂಸ್ ಇದೆ? 2,000 ಇಟ್ಕೊಂಡು ತಿಂಗಳೆಲ್ಲ ಸಂಸಾರ ಮಾಡೋಕ್ಕಾಗುತ್ತಾ? ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಮೆಡಿಸನ್ನು. ಹೇಳಿ, ಒಳ್ಳೆ ಸರ್ಕಾರ ಬರಲಿ. ಓಟ್ ಹಾಕ್ತೀರಿ, ನಮ್ಗೆ ಅನುಕೂಲ ಆಗೋ ಥರ ಮಾಡ್ರಿ ಅಷ್ಟೇ. ಬೇರೆ ಈಗ ಯಾವ ತರ ಹಾಕಿದ್ರು ಅಲ್ಲೂ 8 ಗ್ಯಾರಂಟಿನ ಕೊಟ್ಟಿದ್ದಾರೆ. ಈಗ ನಿಮ್ಗೂ ಆತರ ಗ್ಯಾರಂಟಿನೇ ಬೇಕಾ, ಅಥವಾ ನಾಯಕತ್ವ ಒಳ್ಳೆ ಪ್ರಜಾಪ್ರಭುತ್ವ ಇರೋ ಅಂತ ನೋಡ್ಕೊಳ್ಳೋಂತ ಸರ್ಕಾರ ಬೇಕಾ? ನೋಡ್ಕೊಳ್ಳೋಂತ ಇದು ಬೇಕಷ್ಟೇ, ಬೇರೆ ಏನು ಬೇಡ ನಮ್ಗೆ. ಅದು ತಕ್ಕೊಡಿ, ಒಡವೆ 8 ಗ್ರಾಮ್ ಹಾಕಿ 6 ಗ್ರಾಮ್ ಹಾಕಿ ಅಂತ ಕೇಳ್ತಾ ಇಲ್ಲ. ಮನೆಗೊಂದು ಪತ್ರ ಅಂತ ಒಂದಿದ್ರೆ ನಮ್ ಅನುಕೂಲ. ಇದು ಮರ ಸ್ವಲ್ಪ ಇದು ಮಾಡಿ ನೀರು ಹೋಗೋ ತರ ಇದು ಮಾಡಿದ್ರೆ ಸಾಕು, ಬೇರೆ ಏನು ಬೇಡ. ಸಾಕು ಅಷ್ಟೇ. ನಮ್ಗೆ 2,000ನೂ ಬೇಡ ಬರೋದು. ಅದ್ 2,000 ಇಟ್ಕೊಂಡು ಸಂಸಾರ ಮಾಡೋಕ್ಕೂ ಆಗಲ್ಲ, ಅಂಥದ್ದು ಬೇಡ. ಯಾಕೆ 2,000 ಮುಖ ನೋಡ್ಕೊಂಡಿದ್ರೆ 10,000 ಹೋಗುತ್ತೆ ನಮ್ದು. ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಳೋದು, ಮತ್ತೆ ಇದು ಮಾಡೋದು ಏನಕ್ಕೆ? ಅದು ಇದು 2,000 ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀರಾ?